ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸೆಟ್ 2020 ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಗ್ಯಾರಂಟಿಡ್ ಟಾಪಿಕ್ಸ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂದ್ರೆ ಥಿಯರಿ ಆಫ್ ಮರ್ಕಂಟೈಲಿಸಂ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, EPRG ಫ್ರೇಮ್ವರ್ಕ್, ವರ್ಲ್ಡ್ ಬ್ಯಾಂಕ್, ಅಫಿಲಿಯೇಟ್ಸ್ ಆಫ್ ವರ್ಲ್ಡ್ ಬ್ಯಾಂಕ್, ನೆಕ್ಸ್ಟ್ IFC, IDA, ಮಿಗಾ, ಸಾರ್, IMF, ICCID, ADB ಬಗ್ಗೆ ಕವರ್ ಮಾಡಿದ್ದೀನಿ. GK ಪೇಪರ್ ಅಲ್ಲಿ ನೀವು ಯಾವ ಕ್ವೆಶ್ಚನ್ ಪೇಪರ್ ಅನ್ನ ತೆಗೆದು ನೋಡಿದ್ರು ಇದು ಫಿಕ್ಸ್ಡ್ ಕ್ವೆಶ್ಚನ್ ಆಗಿರುತ್ತೆ. ಸೊ ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಕಾನ್ಸೆಪ್ಟ್ ಥಿಯರಿ ಆಫ್ ಮರ್ಕಂಟೈಲಿಸಂ. ಇದನ್ನ ಏನಂತ ಕರಿತೀವಿ? ಕಮರ್ಷಿಯಲಿಸಂ ಅಂತ ಸಹ ಕರಿತೀವಿ. ಇದು ಎಕ್ಸ್ಪೋರ್ಟ್ ಅನ್ನ ಎನ್ಕರೇಜ್ ಮಾಡುತ್ತೆ, ನೆಕ್ಸ್ಟ್ ಇಂಪೋರ್ಟ್ ಅನ್ನ ಡಿಸ್ಕರೇಜ್ ಮಾಡುತ್ತೆ. ಎಕ್ಸ್ಪೋರ್ಟ್ ಅಂದ್ರೆ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಸೇಲ್ ಮಾಡೋದು, ಇಂಪೋರ್ಟ್ ಅಂದ್ರೆ ಬೇರೆ ದೇಶದಿಂದ ನಾವು ಸರಕು ಅಥವಾ ಸೇವೆಗಳನ್ನು ತರಿಸ್ಕೊಳೋದು. ಈ ಥಿಯರಿ ಏನ್ ಹೇಳುತ್ತೆ ಅಂದ್ರೆ ಯಾವಾಗ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಜಾಸ್ತಿ ಇರಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಬರೋದು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಗಿವನ್ ಬೈ ಆಡಮ್ ಸ್ಮಿತ್. ಯಾವ ಇಯರ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 1776 ಅಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಥಿಯರೀಸ್ ಆಗಿರುತ್ತೆ. ಇಯರ್ಸ್ ಆಗಿರ್ಬೋದು ಅಥವಾ ಯಾರು ಈ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಕೊಡ್ಬೋದು ಅಥವಾ MCQ ಟೈಪ್ ಆಫ್ ಕ್ವಶನ್ ಅನ್ನ ಕೊಡ್ಬೋದು. ನೆಕ್ಸ್ಟ್ ಬರೋದು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ, ಗಿವನ್ ಬೈ ಡೇವಿಡ್ ರಿಕಾರ್ಡೋ ಅಂಡ್ ಗಿವನ್ ಇನ್ ದ ಇಯರ್ 1817. ಇಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನೇ ಬೇರೆ ಆಗಿರುತ್ತೆ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿನೇ ಬೇರೆ ಆಗಿರುತ್ತೆ. ನೀವು ಈಸಿಯಾಗಿ ನೆನ್ಪಿಟ್ಕೊಬೇಕಾದ್ರೆ ಏನಾದ್ರು ಕೋಡ್ ವರ್ಡ್ ಅನ್ನು ಇಟ್ಕೊಬೇಕಾಗುತ್ತೆ. ಕಂಪೇರ್ ಅಂತ ಬಂದಾಗ ರಿಕಾರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಗಿವನ್ ಇನ್ ದ ಇಯರ್ 1960, ಗಿವನ್ ಬೈ ರೇಮಂಡ್ ವರ್ನನ್. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿಯನ್ನು ಕೊಟ್ಟವರು ರೇಮಂಡ್ ವರ್ನನ್ 1960 ಅಲ್ಲಿ ಕೊಟ್ಟಿರ್ತಾರೆ. ಲೈಫ್ ಅಂತ ಬಂದ್ರೆ ರೇಮಂಡ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು EPRG ಫ್ರೇಮ್ವರ್ಕ್, ಎಥ್ನೋಸೆಂಟ್ರಿಕ್, ಪಾಲಿಸೆಂಟ್ರಿಕ್, ರಿಜಿಯೋಸೆಂಟ್ರಿಕ್, ಜಿಯೋಸೆಂಟ್ರಿಕ್. ಈ 4 ಅಪ್ರೋಚಸ್ ಗಳು ಬರುತ್ತೆ. ಎಥ್ನೋಸೆಂಟ್ರಿಕ್ ರಿಲೇಟೆಡ್ ಟು ಹೋಮ್ ಕಂಟ್ರಿ, ಪಾಲಿಸೆಂಟ್ರಿಕ್ ರಿಲೇಟೆಡ್ ಟು ಹೋಸ್ಟ್ ಕಂಟ್ರಿ ಪಾಲಿಸಿ, ರಿಜಿಯೋಸೆಂಟ್ರಿಕ್ ಅಪ್ರೋಚ್ ರೀಜನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಜಿಯೋಸೆಂಟ್ರಿಕ್ ಅಪ್ರೋಚ್ ಜಿಯೋಗ್ರಾಫಿಕ್ ಏರಿಯಾವನ್ನ ರೆಪ್ರೆಸೆಂಟ್ ಮಾಡುತ್ತೆ. EPRG ಸ್ಟ್ಯಾಂಡ್ಸ್ ಫಾರ್ ಎಥ್ನೋಸೆಂಟ್ರಿಕ್, ಪಾಲಿಸೆಂಟ್ರಿಕ್, ರಿಜಿಯೋಸೆಂಟ್ರಿಕ್, ಜಿಯೋಸೆಂಟ್ರಿಕ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ವರ್ಲ್ಡ್ ಬ್ಯಾಂಕ್ ಅಥವಾ IBRD ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1944. 1944 ಅಲ್ಲಿ ಎಕ್ಸಿಸ್ಟೆನ್ಸ್ ಬರುತ್ತೆ. ಹೆಡ್ ಕ್ವಾರ್ಟರ್ ಇರೋದು ವಾಷಿಂಗ್ಟನ್ DC ಅಲ್ಲಿ. ಮೆಂಬರ್ ಕಂಟ್ರೀಸ್ 189 ಆರ್ 190 ಇರುತ್ತೆ. ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ವರ್ಲ್ಡ್ ಬ್ಯಾಂಕ್ ನೆಕ್ಸ್ಟ್ IBRD ಎರಡು ಕೂಡ ಸೇಮ್. ನೆಕ್ಸ್ಟ್ ನಾವಿಲ್ಲಿ ಅಫಿಲಿಯೇಟ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಅನ್ನ ನೋಡಬಹುದು. IDA, IFC, ಮಿಗಾ, ICCID, ADB. IDA stands for International Development Association, IFC stands for International Finance Corporation, MIGA stands for Multilateral Investment Guarantee Agency, ICCID stands for International Center for Settlement of Investment Dispute, ADB stands for Asian Development Bank. ರೀತಿ 5 ಅಫಿಲಿಯೇಟ್ಸ್ ಗಳನ್ನ ವರ್ಲ್ಡ್ ಬ್ಯಾಂಕ್ ಹೊಂದಿದೆ ಅಥವಾ IBRD ಹೊಂದಿದೆ. IBRD stands for International Bank for Reconstruction and Development. ಇದ್ರ ಫುಲ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವೊಮ್ಮೆ ಅದನ್ನು ಸಹ ಕೇಳ್ತಾರೆ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಕಾನ್ಸೆಪ್ಟ್ IDA. IDA ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ 1960 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ವಾಷಿಂಗ್ಟನ್ DC ಅಲ್ಲಿ ನಾವು ಇದರ ಹೆಡ್ ಕ್ವಾರ್ಟರ್ ಅನ್ನ ನೋಡಬಹುದು. ನೆಕ್ಸ್ಟ್ ಮೆಂಬರ್ ಕಂಟ್ರೀಸ್ ಎಷ್ಟಿದಾವಪ್ಪ ಅಂದ್ರೆ IDA 173 ಮೆಂಬರ್ ಕಂಟ್ರೀಸ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇದ್ರ ಮೇನ್ ಇಂಟೆನ್ಷನ್ ಅಥವಾ ಉದ್ದೇಶ ಏನಿರುತ್ತೆ ಅಂದ್ರೆ
ಇದು ಸಾಫ್ಟ್ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಐ.ಎಫ್.ಸಿ ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1956 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಮೆಂಬರ್ಸ್ ಯಾರು ಬರ್ತಾರೆ ಅಂದ್ರೆ ಪ್ರೈವೇಟ್ ಕಂಪನಿಗಳು ಇದ್ರ ಮೆಂಬರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಇದ್ರ ಮೇನ್ ಏಮ್ ಅಥವಾ ಇಂಟೆನ್ಷನ್ ಏನಪ್ಪಾ ಆಗಿರುತ್ತೆ ಅಂದ್ರೆ ಪಾವರ್ಟಿಯನ್ನು ರಿಡಕ್ಷನ್ ಮಾಡೋದು, ಬಡತನವನ್ನ ಕಡಿಮೆ ಮಾಡುವಂತದ್ದು ಈ ಐ.ಎಫ್.ಸಿ ಅಥವಾ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಇದು ಸಹ IBRD ಅಥವಾ ವರ್ಲ್ಡ್ ಬ್ಯಾಂಕ್ ಅಫಿಲಿಯೇಟ್ಸ್ ಗಳಲ್ಲಿ ಇದು ಸಹ ಒಂದಾಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಮಿಗಾ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಲೇಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಿಗಾ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತದ್ದು 1988ರಲ್ಲಿ. ನೆಕ್ಸ್ಟ್ ಇದರಲ್ಲಿ ಇರುವಂತ ಮೆಂಬರ್ ಕಂಟ್ರೀಸ್ 181 ಆಗಿರುತ್ತೆ. ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಐಸಿಸಿಡ್ ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಇದು ಏನ್ ಮಾಡುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಗಳನ್ನ ಸೆಟಲ್ ಮಾಡುವಂತ ಬಾಡಿ ಆಗಿರುತ್ತೆ. ಇದು ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1966 ಅಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಮೆಂಬರ್ ಕಂಟ್ರೀಸ್ ಇದರಲ್ಲಿ 161 ಮೆಂಬರ್ ಕಂಟ್ರೀಸ್ ಅನ್ನ ಒಳಗೊಂಡಿರುತ್ತೆ. ಮೇನ್ ಆಗಿ ಇಂಡಿಯಾ ಇಸ್ ನಾಟ್ ಅ ಮೆಂಬರ್ ಕಂಟ್ರಿ. ಐಸಿಸಿಡ್ ಅನ್ನೋದು ಇಂಡಿಯಾ ಮೆಂಬರ್ಶಿಪ್ ಅನ್ನ ಒಳಗೊಂಡಿರೋದಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಎಡಿಬಿ ಸ್ಟ್ಯಾಂಡ್ಸ್ ಫಾರ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಎಸ್ಟಾಬ್ಲಿಷ್ ಆಗಿರುವಂತ ಇಯರ್ 1966 ಡಿಸೆಂಬರ್ 19. ಮೆಂಬರ್ ಕಂಟ್ರೀಸ್ ಟೋಟಲ್ ಆಗಿ 68 ಕಂಟ್ರೀಸ್ ಇರುತ್ತೆ. ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದ್ರೆ ಮನಿಲಾ ಅಲ್ಲಿ ಲೊಕೇಟೆಡ್ ಆಗಿದೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಸಾರ್ಕ್ ಸ್ಟ್ಯಾಂಡ್ಸ್ ಫಾರ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ಫುಲ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟೆಡ್ ಆಗಿದೆ. ನೆಕ್ಸ್ಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಸಾರ್ಕ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ 1985 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಮೆಂಬರ್ಸ್ ಅಫ್ಘಾನಿಸ್ತಾನ್, ಭೂತಾನ್, ಬಾಂಗ್ಲಾ, ಪಾಕಿಸ್ತಾನ್, ಇಂಡಿಯಾ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಲ್. ಇಲ್ಲಿ ನಾನು ಕೋಡ್ ವರ್ಡ್ ಅನ್ನ ಕೊಟ್ಟಿದ್ದೀನಿ, ABBP IMSN ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟೆಡ್ ಆಗಿದೆ ಸಾರ್ಕ್ ಇಂದು ಅಂತ ಹೇಳೋದಾದ್ರೆ ಕಠ್ಮಂಡು, ನೇಪಾಲ್ ಅಲ್ಲಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಆಗಿದೆ. ಈ ಮೆಂಬರ್ ಕಂಟ್ರೀಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಕೋಡ್ ವರ್ಡ್ ಅನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏಸಿಯಾನ್ ಸ್ಟ್ಯಾಂಡ್ಸ್ ಫಾರ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ 1967 ಆಗಸ್ಟ್ 8 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ನೆಕ್ಸ್ಟ್ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಇಂಡೋನೇಷಿಯಾದಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ IMF ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂದ್ರೆ 1945 ಅಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC ಅಲ್ಲಿ ಲೊಕೇಟ್ ಆಗಿದೆ.